ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ವಿಡಿಯೋದೊಳಗೆ ಉದುರಾಗಿರುವಂಥ ಶಾವಿಗೆ ಉಪ್ಪಿಟ್ಟನ್ನ ಯಾವ ರೀತಿ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣಂತ. ಮೊದಲ ಒಂದು ಬೋಗಣಿಗೆ ಒಂದು 2 ಚರಿಗೆಯಷ್ಟು ನೀರು ಹಾಕಿ ಒಂಚೂರು ಉಪ್ಪು ಆಮೇಲೆ ಒಂಚೂರು ಎಣ್ಣೆ ಹಾಕಿ ನಾನು ನೀರು ಕಾಯಕ್ಕೆ ಇಟ್ಕೊಂಡಿದ್ನಿ. ನೀರು ಕುದಿ ಬಂದಮೇಲೆ ಇದಕ್ಕೆ ಹುರಿದಿರುವಂಥ ಶಾವಿಗೆ ಹಾಕ್ಕೊಂಡಿದ್ದೇನೆ ನೋಡಿರಿ. ಅನಿಲ್ ಶಾವಿಗೆನ ಯೂಸ್ ಮಾಡ್ಕೊಂಡಿದ್ದೇನೆ ನಾನು. ಶಾವಿಗೆ ಹಾಕಿ ಒಂದು 2 ನಿಮಿಷ ನಾವು ಕುದಿಸ್ಕೊಂಡ್ರೆ ಶಾವಿಗೆ ಎಲ್ಲ ನೀಟಾಗಿ ಬೆಂದ್ಬಿಡ್ತಾವೆ. ಅವಾಗ ಅವನ್ನ ನೋಡಿರಿ ಈ ರೀತಿ ಒಂದು ಜಾಲರಿಗೆ ಹಾಕಿ ಸೋರ್ ಹಾಕಕ್ಕೆ ಇಡಬೇಕು. ಆಮೇಲೆ ಒಂದು ಚರಿಗೆಯಷ್ಟು ನೀರು ಹಾಕ್ಕೊಂಡೇನೆ, ಮೇಲೆ ತಣ್ಣೀರು ಹಾಕ್ಕೊಂಡಿದ್ದೀನಿ. ಒಂದು ಬಾಳ್ಗಿಗೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಸಣ್ಣ ಬೌಲಿಂದ 1 ಬೌಲಷ್ಟು ಕಡಲೆಕಾಯಿ ಬೀಜ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಸಾಸಿವೆ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ, ಆಮೇಲೆ ಬೀನ್ಸು, ಕ್ಯಾರೆಟು, ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೇನೆ ನೋಡಿರಿ. ನಾನು ಬೀನ್ಸು ಕ್ಯಾರೆಟು ಆಪ್ಷನಲ್ಲು ಇದ್ರೆ ಹಾಕೋಬೋದು, ಇಲ್ಲಂತಂದ್ರೆ ಇಲ್ಲ. ಎಲ್ಲ ತರಕಾರಿನೂ ಹಾಕಿ ನೀಟಾಗಿ ಇದು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಆಮೇಲೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನಾವೇನು ಆರಕ್ಕಿಟ್ಟಿದ್ದೀವಲ್ಲ ಶಾವಿಗೆ, ಆ ಶಾವಿಗೆನ ಹಾಕ್ಕೊಂಡು ನೋಡಿರಿ ಇವಾಗ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಲಾಸ್ಟಿಗೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಮತ್ತು ಇನ್ನೊಂಚೂರು ಉಪ್ಪು ಬೇಕಾದ್ರೆ ಒಂಚೂರು ಉಪ್ಪನ್ನ ಹಾಕೋಬೋದು. ಇಷ್ಟು ಹಾಕಿ ನಾವು ಮಿಕ್ಸ್ ಮಾಡಿರೋ ಉದ್ರುದ್ರಾಗಿರುವಂಥ ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು. ಥ್ಯಾಂಕ್ಸ್ ಫಾರ್